ದಕ್ಷಿಣ ಕನ್ನಡ ಜಿಲ್ಲೆಯ ಅದೊಂದು ಗ್ರಾಮದಲ್ಲಿ 2019ರಿಂದ ಈವರೆಗೆ 50ಕ್ಕೂ ಅಧಿಕ ಮಂದಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಆ ಗ್ರಾಮ ಯಾವುದು, ಅಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಂಪಲದಲ್ಲಿ ಸಾಲು ಸಾಲು ಸಾವು. 50ಕ್ಕೂ ಹೆಚ್ಚು ಮಂದಿಯ ನಿಗೂಢ ಸಾವು ಕಂಡು ಬೆಚ್ಚಿದ ಜನ. ನಿಗೂಢ ಸರಣಿ ಸಾವು. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕುಂಪಲದಲ್ಲಿ ಸಾಲು ಸಾಲು ಸಾವುಗಳು ಸಂಭವಿಸಿದ್ದು ಅಕಾಲಿಕ ಮರಣ, ಆತ್ಮಹತ್ಯೆ, ಅಪಘಾತಗಳಲ್ಲಿ ಸರಣಿ ಸಾವಾಗಿದೆ. 2019ರಿಂದ ಕುಂಪಲದಲ್ಲಿ 50ಕ್ಕೂ ಹೆಚ್ಚು ಜನ ಈ ರೀತಿ ಅಕಾಲಿಕ ಸಾವನ್ನಪ್ಪಿದ್ದಾರೆ. ಪದೇ ಪದೇ ಆಗ್ತಿರುವ ಸಾವನ್ನ ಕಂಡು ಜನ ಬೆಚ್ಚಿ ಬಿದ್ದಿದ್ದು ಮಹಾಮೃತ್ಯುಂಜಯ ಹೋಮದ ಮೊರೆ ಹೋಗಿದ್ದಾರೆ. ಚಾಮುಂಡೇಶ್ವರಿ ದೇಗುಲದ ವಠಾರದಲ್ಲಿ ಹೋಮದ ಮೂಲಕ ಸಾವು ನೋವು ತಡೆಗೆ ಸಂಕಲ್ಪ ತೊಟ್ಟಿದ್ದಾರೆ. ಕೇಸರಿ ಮಿತ್ರ ವೃಂದ, ಗ್ರಾಮಸ್ಥರು ಸೇರಿ ಯಾಗ ನಡೆಸುತ್ತಿದ್ದಾರೆ. ಸರಣಿ ಸಾವಿಗೆ ಕಾರಣವಾಯ್ತಾ ದೈವದ ಮುನಿಸು? ಕುಂಪಲ ಗ್ರಾಮದಲ್ಲಿ ಸಂಭವಿಸುತ್ತಿರುವ ಸರಣಿ ನಿಗೂಢ ಸಾವಿಗೆ ದೈವದ ಮುನಿಸೇ ಕಾರಣವಾಯ್ತಾ ಎನ್ನುವ ಪ್ರಶ್ನೆ ಎದುರಾಗಿದೆ. ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ದೈವಜ್ಞರ ಮೂಲಕ ನಡೆದ ಧಾರ್ಮಿಕ ಪ್ರಶ್ನಾ ಚಿಂತನೆಯಲ್ಲಿ ಗ್ರಾಮದ ಪೂರ್ವ ದಿಕ್ಕಿನಲ್ಲಿ ದೈವ ಸಾನ್ನಿಧ್ಯವಿರೋ ಬಗ್ಗೆ ಸುಳಿವು ಸಿಕ್ಕಿದೆ. ಪಾಳು ಬಿದ್ದಿರುವ ಸಾನ್ನಿಧ್ಯದಲ್ಲಿ ಕಾಲಾದಿ ಸೇವೆ ನಿಂತ ಮಾಹಿತಿ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ದೈವ ಸಾನ್ನಿಧ್ಯ ಬೆಳಗಬೇಕು ಎನ್ನುವ ಸೂಚನೆ ನೀಡಲಾಗಿದೆ. ಇದಕ್ಕೂ ಮುನ್ನ ಯಾಗದ ಮೂಲಕ ಅಕಾಲಿಕ ಮರಣ ತಡೆಯಬಹುದೆಂಬ ಸಲಹೆಯ ಹಿನ್ನೆಲೆ ಗ್ರಾಮಸ್ಥರು ಯಾಗದ ಮೊರೆ ಹೋಗಿದ್ದಾರೆ. ವೇದ ಮಂತ್ರ ಪಠಣಗಳೊಂದಿಗೆ ಮಹಾಮೃತ್ಯುಂಜಯ ಯಾಗ ಮಾಡ್ತಿದ್ದಾರೆ. ಮಹಾಮೃತ್ಯುಂಜಯ ಯಾಗದ ಬಗ್ಗೆ ಯಾಗ ಸಮಿತಿಯ ಅಧ್ಯಕ್ಷ ಭಗವಾನ್ ದಾಸ್ ಶೆಟ್ಟಿ TV9ಗೆ ಪ್ರತಿಕ್ರಿಯಿಸಿದ್ದು ಹೀಗೆ. ಈ ಮಹಾಮೃತ್ಯುಂಜಯ ಯಾಗ ಅನ್ನೋದು ವೇದಕಾಲದಿಂದಲೂ ಯಾವುದು ಮೃತ್ಯು ಭಯ ಇದೆ ಅದಕ್ಕೆ ಒಂದು ಶಮನವಾಗುವ ರೀತಿಯಲ್ಲಿ ಪುರಾಣದಲ್ಲಿ ಉಲ್ಲೇಖಿಸಿರೋ ಯಾಗ. ದೃಢ ಪ್ರಶ್ನೆಯಲ್ಲಿ ಇಟ್ಟಾಗ ದೃಢ ಕಲಶದ ದಿವಸ ಪ್ರಶ್ನೆಯಲ್ಲಿ ಮೂಡಿ ಬಂದದ್ದು ಏನು ಅಂತಂದರೆ, ಇಲ್ಲಿ ತುಂಬ ಒಂದು 400 ವರ್ಷಗಳ ಹಿಂದೆ ಇಲ್ಲಿ ಒಂದು ತುಂಬ ವೈಭವಪೂರ್ಣವಾಗಿ ನಡೀತಾ ಒಂದು ದೈವಕ್ಕೆ ಅಸಮಾಧಾನ ಆಗಿದೆ. ಅದು ತನ್ನ ರೂಪವನ್ನು ಬೇರೆ ಬೇರೆ ವಿಧಾನದಿಂದ ನೆಗೆಟಿವ್ ಆಗಿ ತೋರಿಸ್ತಾ ಇದೆ. ಅದರಿಂದ ಇಲ್ಲಿ ಒಂದು ಮಹಾಮೃತ್ಯುಂಜಯ ಯಾಗ ಆಗಬೇಕು ಅಂತ. ತಂತ್ರಜ್ಞಾನ ಎಷ್ಟೇ ಬೆಳವಣಿಗೆಯಾದರೂ ಜನ ಇನ್ನೂ ದೈವ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಮೃತ್ಯುಂಜಯ ಯಾಗದ ಮೊರೆ ಹೋಗಿದ್ದಾರೆ. ಏನೇ ಇರಲಿ, ಜನತೆಗೆ ಬಂದ ಕಷ್ಟಗಳು ನಿವಾರಣೆಯಾಗಲಿ ಎನ್ನುವುದೇ ನಮ್ಮ ಆಶಯ. ಅಶೋಕ್, TV9 ದಕ್ಷಿಣ ಕನ್ನಡ.